RCB ಅಂದಮೇಲೆ ಅದರ ಲೆವೆಲ್ಲೇ ಬೇರೆ. ಆನ್ ಫೀಲ್ಡ್, ಆಫ್ ದಿ ಫೀಲ್ಡ್ನಲ್ಲೂ ಕೂಡ ಬೆಂಗಳೂರು ಫ್ರಾಂಚೈಸಿ ವ್ಯಾಲ್ಯೂನೇ ಬೇರೆ. ಈಗ ಖರೀದಿಯಲ್ಲೂ ಕೂಡ ದಾಖಲೆಯನ್ನೇ ಬರೆದಿದೆ. ಇಂಡಿಯನ್ ಪ್ರೀಮಿಯರ್ ಲೀಗ್ನ ಇತಿಹಾಸದಲ್ಲಿ ಅತಿ ದೊಡ್ಡ ಹಾಗೆ ಐತಿಹಾಸಿಕ ಮೊತ್ತಕ್ಕೆ ಸೇಲ್ ಆಗಿದೆ. ಜಗತ್ತಿನಾದ್ಯಂತ ಕೋಟ್ಯಂತರ ಅಭಿಮಾನಿಗಳನ್ನ ಹೊಂದಿರುವಂತ RCB ಫ್ರಾಂಚೈಸಿಯ ಒಡೆತನ ಈಗ ಅಧಿಕೃತವಾಗಿ ಬದಲಾಗ್ತಾ ಇದೆ. ಹಾಗಾದ್ರೆ ಹೊಸ ಓನರ್ ಯಾರು? ತಂಡದ ಹೆಸರು ಕೂಡ ಹಾಗೆ ಲೋಗೋ ಕೂಡ ಚೇಂಜ್ ಆಗುತ್ತಾ? ಸೊ ಯಾವೆಲ್ಲ ತಂಡಗಳು ಹೆಸರನ್ನ ಬದಲಾವಣೆ ಮಾಡಿದ್ವು ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಮೆನ್ಸ್ ಹಾಗೆ ವುಮೆನ್ಸ್ ಎರಡೂ ಲೀಗ್ಗಳಲ್ಲೂ ಕೂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಈಗ ಹಾಲಿ ಚಾಂಪಿಯನ್ಸ್. ಮಾರ್ಚ್ 28ರಂದು 19ನೇ ಸೀಸನ್ IPL ಸ್ಟಾರ್ಟ್ ಆಗ್ತಾ ಇದೆ. ಇನ್ನು ಮೆನ್ಸ್ ಟೀಮ್ ಟ್ರೋಫಿನ ಡಿಫೆಂಡ್ ಮಾಡಿಕೊಳ್ಳೋಕೆ ಕಣಕ್ಕಿಳಿತಾರೆ. IPL ಕಿಕ್ ಸ್ಟಾರ್ಟ್ ಹೊತ್ತಲ್ಲಿ ಬೆಂಗಳೂರು ಫ್ರಾಂಚೈಸಿ ಸೇಲ್ ಆಗಿದೆ. IPL ಹಿಸ್ಟರಿಯಲ್ಲೇ ದಾಖಲೆ ಮೊತ್ತಕ್ಕೆ RCB ಸೇಲ್. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿ ಮೆನ್ಸ್ ಹಾಗೆ ವುಮೆನ್ಸ್ ಎರಡೂ ತಂಡಗಳನ್ನು ಕೂಡ ಆದಿತ್ಯ ಬಿರ್ಲಾ ಗ್ರೂಪ್ ಬರೋಬ್ಬರಿ 16,706 ಕೋಟಿ ರೂಪಾಯಿಗೆ ಸ್ವಾಧೀನ ಮಾಡಿಕೊಂಡಿದೆ. ಯುನೈಟೆಡ್ ಸ್ಪಿರಿಟ್ಸ್ ಲಿಮಿಟೆಡ್ ನಿಂದ ದಾಖಲೆ ಮೊತ್ತಕ್ಕೆ ಖರೀದಿ ಮಾಡಿದ್ದಾರೆ. ಆದಿತ್ಯ ಬಿರ್ಲಾ ಗ್ರೂಪ್ ಜೊತೆಗೆ ಟೈಮ್ಸ್ ಆಫ್ ಇಂಡಿಯಾ ಗ್ರೂಪ್, ಬೋಲ್ಟ್ ವೆಂಚರ್ಸ್ ಹಾಗೆ ಬ್ಲಾಕ್ ಸ್ಟೋನ್ ಕಂಪನಿಗಳನ್ನೊಳಗೊಂಡ ಜಂಟಿ ಒಕ್ಕೂಟ $1.78 ಬಿಲಿಯನ್ ಅಂದ್ರೆ ಇಂಡಿಯನ್ ಕರೆನ್ಸಿ ಪ್ರಕಾರ 16,706 ಕೋಟಿ ರೂಪಾಯಿ ನೀಡಿ ಖರೀದಿ ಮಾಡಿದ್ದಾರೆ. ಬ್ರಿಟನ್ ಮೂಲದ ಡಿಯಾಜಿಯೋ ಕಂಪನಿಯ ಅಂಗಸಂಸ್ಥೆಯಾದ ಯುನೈಟೆಡ್ ಸ್ಪಿರಿಟ್ಸ್ ಲಿಮಿಟೆಡ್ 100% ಷೇರುಗಳ ಖರೀದಿ ಒಪ್ಪಂದಕ್ಕೆ ಸಹಿ ಮಾಡಿದ್ದಾರೆ. ಇನ್ನು ಆದಿತ್ಯ ಬಿರ್ಲಾ ಗ್ರೂಪ್ನ ನಿರ್ದೇಶಕ ಆರ್ಯಮನ್ ವಿಕ್ರಮ್ ಬಿರ್ಲಾ RCB ಫ್ರಾಂಚೈಸಿಯ ನೂತನ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಳ್ತಾರೆ. ಟೈಮ್ಸ್ ಆಫ್ ಇಂಡಿಯಾ ಗ್ರೂಪ್ನ ಸತ್ಯನ್ ಗಜ್ವಾನಿ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಾರೆ. ಈ ಹೊಸ ಮಾಲೀಕತ್ವದ ಬೆನ್ನಲ್ಲೇ RCB ಫ್ಯಾನ್ಸ್ಗೆ ಆತಂಕ ಶುರುವಾಗಿದೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಹೆಸರು ಬದಲಾಗುತ್ತಾ? ಓನರ್ಶಿಪ್ ಏನೋ ಚೇಂಜ್ ಆಯಿತು, ಸೊ ಇದೆಲ್ಲ ಕಾಮನ್. ಆದರೆ ಈಗ RCB ಅಭಿಮಾನಿಗಳನ್ನ ಕಾಡ್ತಾ ಇರುವಂತ ಆತಂಕ ಅಂದ್ರೆ ತಂಡದ ಹೆಸರು ಕೂಡ ಬದಲಾವಣೆ ಆಗುತ್ತಾ ಅನ್ನೋದು. ಯಾಕಂದ್ರೆ RCB ಅನ್ನೋದು ಬರೀ ಹೆಸರಲ್ಲ, ಅದೊಂದು ಎಮೋಷನ್. IPL ನಲ್ಲಿ ಅತ್ಯಂತ ಫೇಮಸ್ ಬ್ರ್ಯಾಂಡ್. ಈ ಹೆಸರಿಗೆ ಇರುವಂತ ಗತ್ತು ಗಮ್ಮತ್ತು ಲೆವೆಲ್ಲೇ ಬೇರೆ. ಬೆಂಗಳೂರು ಹಾಗೆ ಕರ್ನಾಟಕದ ನೆಲ ಜೊತೆಗೆ ಇಲ್ಲಿನ ಲಾಯಲ್ ಅಭಿಮಾನಿಗಳೇ ಈ ತಂಡದ ಅತಿ ದೊಡ್ಡ ಶಕ್ತಿ. ಈಗ ಅದೇ ಜನ ಮೆಚ್ಚಿಕೊಂಡಿರುವಂತಹ ಹೆಸರನ್ನ ಚೇಂಜ್ ಮಾಡ್ತಾರಾ ಎನ್ನುವಂತ ಭೀತಿ ಕೂಡ ಇದೆ. ಯಾಕಂದ್ರೆ RCB ಒಡೆತನ ಈ ಮೊದಲು ಯುನೈಟೆಡ್ ಸ್ಪಿರಿಟ್ಸ್ ಲಿಮಿಟೆಡ್ ನ ಹೆಸರಲ್ಲಿತ್ತು. ಸೊ ಈ ಕಂಪನಿ ಲಂಡನ್ ಮೂಲದ UK ಡಿಯಾಜಿಯೋದ ಅಂಗಸಂಸ್ಥೆ, USL ಮದ್ಯ ತಯಾರಿಕಾ ಕಂಪನಿ. ಹೀಗಾಗಿ ತಮ್ಮ ವಿಸ್ಕಿ ಬ್ರ್ಯಾಂಡ್ ಆಗಿದ್ದಂತ ರಾಯಲ್ ಚಾಲೆಂಜ್ ಅಥವಾ RC ಪ್ರಮೋಷನ್ ಮಾಡುವ ಉದ್ದೇಶದಿಂದ ವಿಜಯ್ ಮಲ್ಯ ರಾಯಲ್ ಚಾಲೆಂಜರ್ಸ್ ಅಂತ ಹೆಸರನ್ನ ಇಟ್ಟಿದ್ರು. ಈಗ IPL ತಂಡ ಬೇರೆಯವರ ಪಾಲಾಗಿದೆ. ಈಗಲೂ ಕೂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಎಂಬ ಹೆಸರೇ ಇದ್ರಿ ಅದೇ ಬ್ರ್ಯಾಂಡ್ ನ ಪ್ರಮೋಷನ್ ಮಾಡ್ದಂಗಾಗುತ್ತೆ. ಸೊ ಈಗ ಹೊಸ ಮಾಲೀಕರು ಹೆಸರನ್ನ ಬದಲಾವಣೆ ಮಾಡುವಂತ ಪ್ಲಾನ್ ಮಾಡಬಹುದು. ಹಾಗಂತ ಈ ಸೀಸನ್ ಅಲ್ಲಿ ಯಾವುದೇ ಬದಲಾವಣೆ ಅಂತೂ ಇರೋದಿಲ್ಲ. ಯಾಕಂದ್ರೆ IPL 2026ರ ಸೀಸನ್ ಮುಗಿದ ಮೇಲೆ ಈ ಹೊಸ ಮಾಲೀಕತ್ವ ಅಧಿಕೃತವಾಗಿ ಜಾರಿಗೆ ಬರುತ್ತೆ. ಸೊ ಅಲ್ಲಿಯವರೆಗೆ ಡಿಯಾಜಿಯೋ ಸಂಸ್ಥೆಯೇ ತಂಡದ ಜವಾಬ್ದಾರಿಯನ್ನ ಮುಂದುವರಿಸುತ್ತೆ. ಸೊ ಈ ಸೀಸನ್ ಅಲ್ಲಿ ಯಾವುದೇ ಚೇಂಜಸ್ ಇರಲ್ಲ. ಹಾಗಂತ IPL ನಲ್ಲಿ ಫ್ರಾಂಚೈಸಿಗಳ ಹೆಸರು ಬದಲಾವಣೆ ಹೊಸದೇನೂ ಅಲ್ಲ. ಮಾಲೀಕತ್ವ ಬದಲಾದ ಮೇಲೆ ಹೆಸರು ಬದಲಾವಣೆ. IPL ನಲ್ಲಿ ಓನರ್ಶಿಪ್ ಚೇಂಜ್ ಆದಾಗ ತಂಡಗಳ ಹೆಸರು ಚೇಂಜ್ ಆಗಿದ್ದು ಕೂಡ ಇದೆ. IPL ಆರಂಭದಲ್ಲಿ ಡೆಲ್ಲಿ ಡೇ ಡೆವಿಲ್ಸ್ ಅಂತ ಇದ್ದ ತಂಡವನ್ನ ಕ್ಯಾಪಿಟಲ್ಸ್ ಗ್ರೂಪ್ ಖರೀದಿ ಮಾಡಿದ ಬಳಿಕ 2019ರಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಅಂತ ಚೇಂಜ್ ಮಾಡಿದ್ರು. ಹಾಗೆ ಕಿಂಗ್ಸ್ 11 ಪಂಜಾಬ್ ತಂಡವನ್ನ 2021ರಲ್ಲಿ ಪಂಜಾಬ್ ಕಿಂಗ್ಸ್ ಅಂತ ಮಾಡಿದ್ರು. ಇನ್ನು ಡೆಕ್ಕನ್ ಚಾರ್ಜರ್ಸ್ ಅಂತ ಇದ್ದ ಗ್ರೂಪ್ ಕಾವ್ಯ ಮಾರನ್ ಒಡೆತನದ ಬಳಿಕ ಸನ್ ರೈಸರ್ಸ್ ಹೈದರಾಬಾದ್ ಆಗಿದೆ. ಇನ್ನು ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ 2024ರಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆಗಿದೆ. ಅಂದ್ರೆ ಮೊದಲೇನು ಬ್ಯಾಂಗ್ಳೂರ್ ಅಂತ ತೆಗೆದಿದ್ರಲ್ಲ, ಸೊ ಅದನ್ನ ತೆಗೆದು ಬೆಂಗಳೂರು ಅಂತ ಮಾಡಿದ್ರು. ಹೀಗಾಗಿ ಈ ಸಲ ಬೆಂಗಳೂರು ತಂಡದ ಹೆಸರು ಮತ್ತೆ ಬದಲಾವಣೆ ಆಗುತ್ತಾ ಎನ್ನುವಂತ ಚರ್ಚೆ ಶುರುವಾಗಿದೆ. ಅಮೆರಿಕ ಮೂಲದ ಕಲ್ಸೋಮಾನಿ ನೇತೃತ್ವದ ಒಕ್ಕೂಟ ಸುಮಾರು 15,290 ಕೋಟಿ ರೂಪಾಯಿಗೆ ಖರೀದಿ ಮಾಡಿದೆ. ಒಟ್ನಲ್ಲಿ ದಶಕಗಳ ಕಾಲ ಮದ್ಯದ ಕಂಪನಿಯ ಒಡೆತನದಲ್ಲಿದ್ದ IPLನ ಅಚ್ಚುಮೆಚ್ಚಿನ RCB ತಂಡ ಈಗ ದೇಶದ ಪ್ರತಿಷ್ಠಿತ ಕಾರ್ಪೊರೇಟ್ ಸಂಸ್ಥೆಗಳ ಕೈ ಸೇರಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಏನೆಲ್ಲ ಬದಲಾವಣೆ ಮಾಡ್ತಾರೆ ಅನ್ನೋದನ್ನ ನೋಡ್ಬೇಕಾಗುತ್ತೆ.
ಸೊ ನಿಮ್ಮ ಪ್ರಕಾರ RCB ತಂಡದ ಹೆಸರನ್ನ ಬದಲಾವಣೆ ಮಾಡಬೇಕಾ ಅಥವಾ ಇದೇ ಕಂಟಿನ್ಯೂ ಆಗಬೇಕಾ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.